ಇದಕ್ಕೊಂದು ಸಾಂಗ್ ಹಾಕಿ. ನನ್ನ ಕಡೆ ನೋಡಿ ಈಗ ಕೆಂಪಾದವೋ ಏನ್ ನಿಮ್ಮ ಹೆಸರು? ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕೀರ್ತಿ ಶೃಂಗ ಯೂಟ್ಯೂಬ್ ವಾಹಿನಿಯನ್ನು. ನಾನು ನಿಮ್ಮ ಶಿವ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು RR ರಿಟ್ರೀಟ್ಗೆ ಬಂದಿದ್ದೀನಿ. ಸೊ ನೆಲಮಂಗಲದ ಹತ್ತಿರ ಇರುವಂಥ ಒಂದು ರೆಸಾರ್ಟ್ಗೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಇನ್ನೂ ಗೇಮ್ ಆ್ಯಕ್ಟಿವಿಟೀಸು ಇನ್ನೇನೋ ಶುರುವಾಗ್ತಾ ಇದೆ. ಇವಾಗ ಟೈಮ್ ಬಂದು ಮಾರ್ನಿಂಗ್ 8 ಗಂಟೆ. ಆ್ಯಕ್ಚುಲಿ ನಾನು ನೆನ್ನೆನೇ ಬಂದು ಇಲ್ಲಿ ಸ್ಟೇ ಆಗಿದ್ದೆ. ಯಾಕೆ ಅಂತಂದರೆ ನಾನು ಚಿಕ್ಕಮಂಗ್ಳೂರು ಕಡೆ ಹೋಗೋಣ ಟ್ರಿಪ್ಪು. ನನಗೆ ನೇಚರ್ ಅಂದರೆ ತುಂಬಾ ಇಷ್ಟ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು. ನನ್ನ ವೀಡಿಯೋಸ್ಗಳಲ್ಲೆಲ್ಲ ಜಾಸ್ತಿ ನೇಚರ್ ಇರೋ ಥರ ವೀಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ನೇಚರ್ ಮಧ್ಯ ಇರುವಂಥದ್ದು, ಕುಣಿಯುವಂಥದ್ದು, ಡಾನ್ಸ್ ವೀಡಿಯೋನು. ಸೊ ಐ ಲವ್ ನೇಚರ್. ಮಂಗಳೂರಿಗೆ ಹೋಗಬೇಕಾಗಿತ್ತು, ಚಿಕ್ಕಮಂಗ್ಳೂರಿಗೆ. ಸೊ ಅಲ್ಲೆಲ್ಲ ಇವಾಗ ಜಾಸ್ತಿ ಮಳೆ ಬಂದಿದ್ದರಿಂದ ಸ್ವಲ್ಪ ರೋಡ್ಗಳೆಲ್ಲ ಅಷ್ಟು ಸರಿ ಇಲ್ಲ. ನಾವು ಹೋಗೋ ಪ್ಲ್ಯಾನು ಕ್ಯಾನ್ಸಲ್ ಆಯಿತು. ಎಲ್ಲಿ ಹೋಗೋದು, ಏನು ನಿಯರೆಸ್ಟ್ ಇರಬೇಕು, ಬಟ್ ಎಲ್ಲ ಮರ ಗಿಡಗಳೆಲ್ಲ ಇರಬೇಕು, ಚೆನ್ನಾಗಿರಬೇಕು ಅಂತ ಕಡೆ ಹೋಗಿ ಒಂದಿನ ಸ್ಟೇ ಮಾಡೋಣ ಅನ್ನೋ ಆಸೆ ಇತ್ತು. ಹಾಗಾಗಿ ನಾನು RR ರಿಟ್ರೀಟ್ ನೆಲಮಂಗಲದ ಹತ್ರ ಇರುವಂಥದ್ದು ಅಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಡೇ ಔಟ್ ಪ್ಯಾಕೇಜ್ ಕೂಡ ಇದೆ. ಬಟ್ ನಾನು ಇಲ್ಲಿ ಟೆಂಟಲ್ಲಿ ಇರಬೇಕು ಅಂತ ಸ್ಟಿಲ್ ನಾನು ಇದುವರೆಗೂ ಕೂಡ ಟೆಂಟಲ್ಲಿ ಯಾವಾಗಲೂ ಇದ್ದಿಲ್ಲ. ಬಟ್ ಅದು ಹೆಂಗಿರುತ್ತೆ ಅಂತ ಫೀಲ್ ಮಾಡಬೇಕು ಅನ್ನೋ ಆಸೆಯಿಂದ ನಾನು ಟೆಂಟಲ್ಲಿ ಸ್ಟೇ ಮಾಡಿದ್ದೆ. ದಟ್ ವಾಸ್ ವೆರಿ ನೈಸ್. ಮತ್ತು ಇನ್ನೊಂದೇನಂತಂದರೆ ರಾತ್ರಿ ಡಿನ್ನರ್ ಇಲ್ಲೇ ಮಾಡಿದ್ವಿ. ವೆಜ್ಜು ನಾನ್ ವೆಜ್ಜು ಎಲ್ಲ ಇತ್ತು, ಚೆನ್ನಾಗಿತ್ತು, ಸೂಪರಾಗಿತ್ತು. ಐ ಥಿಂಕ್ ಇಲ್ಲೆಲ್ಲ ಮರಗಳೆಲ್ಲ ಸಖತ್ತಾಗಿದೆ ನೋಡಿ. ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ನೆಕ್ಸ್ಟು ಕೂಡ ತೋರಿಸ್ತೀನಿ. ಮತ್ತು ಇನ್ನೇನು ಹೇಳೋದು, ಊಟ ಚೆನ್ನಾಗಿತ್ತು. ಬಟ್ ಟೆಂಟು ಕೂಡ ಚೆನ್ನಾಗಿತ್ತು. ಹೊರಗಡೆ ಮಳೆ ಬರ್ತಾಯಿತ್ತು, ಒಳಗಡೆ ಬಿಸಿ ಆದಂಥ ಶೆಕೆ ಇತ್ತು. ನೆಕ್ಸ್ಟು ಗೇಮ್ಸ್ಗಳೆಲ್ಲ ಸ್ಟಾರ್ಟ್ ಆಗಿದೆ. ಬಟ್ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ RR ರಿಟ್ರೀಟ್ ಹೇಗಿದೆ ಅಂತ ಅಂದ್ಬಿಟ್ಟು. ಇದು ಗೇಟ್, ಒಂದು ನಿಮಿಷ ಕೇಳೋಣ. ಇದು ಗೇಟ್ ನಂಬರ್ 1 or 2? ಇಲ್ಲಿ ಬಂದರೆ, ಇಲ್ಲಿ ನೋಡಿದ್ರೆ ನೀವು, ನಿಮ್ಗೆ ಆಲ್ರೆಡಿ ಗೇಟ್ ತೋರಿಸಿದ್ನಲ್ಲ, ಇದು ಗೇಟ್ ನಂಬರ್ 2. ಸೊ ಇಲ್ಲೇ ರಿಸೆಪ್ಷನ್ ಇದೆ. ಸೊ ನೀವು ಆನ್ಲೈನ್ಲೆಲ್ಲ ಬುಕ್ ಮಾಡ್ಬೋದು. ನಾನು ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟು ಬಂದಿದ್ದಿದ್ದು. ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಇರುತ್ತೆ, ನೋಡಿ ಸರ್ಚ್ ಮಾಡಿ. ಸೊ ನೀವು ಕೂಡ ಬುಕ್ ಮಾಡ್ಕೊಂಡು ಬರ್ಬೋದು. ಇಲ್ಲೊಬ್ಬ ನಮ್ಮ ಕನ್ನಡಿಗ ಇದ್ದಾರೆ, ನಮ್ಮ ಕನ್ನಡದ ಹುಡುಗ. ಬನ್ನಿ ಅವ್ನು ಮಾತಾಡ್ಸೋಣ. ಏನೋ ರೆಡಿ ಮಾಡ್ತಾ ಇದ್ದೇನೆ ನಮ್ಮನ್ನ ಹಾಕೊಂಡು ಮೇಲ್ಗಡೆಗೆ ತಳ್ಳೋಕ್ಕೆ ನೋಡಿ ಇಲ್ಲಿ. ಸೊ ಆ್ಯಕ್ಚುಲಿ ಈ ಆ್ಯಕ್ಟಿವಿಟಿನೂ ಕೂಡ ನಾನು ಮಾಡ್ತೀನಿ. ನನಗಂತೂ ಸಿಕ್ಕಾಬಟ್ಟೆ ಭಯ ಆಗ್ತಾಯಿದೆ. ಸಡನ್ನಾಗಿ ಜುಯಿ ಅಂತ ಹೋದರೆ ನನಗೆ ಈಗಲೇ ಒಂಥರ ಆಗ್ತದೆ. ನಿಮ್ಮ ಹೆಸರೇನ್ರಿ? ರೋಹಿತ್. ಯಾವ ಊರಿನವರು ರೋಹಿತ್? ರಾಯಚೂರಿನವರಾ? ನಾನು ಮೈಕ್ ತಂದಿಲ್ಲ, ಮೈಕು ಟೆಂಟ್ ಒಳಗಡೆ ಇದೆ. ಹಾಗೆ ಸ್ವಲ್ಪ ಜೋರಾಗಿ ಮಾತಾಡಿ. ಇದೇನಂತಾರೆ, ಏನಿದು? ರಾಕೆಟ್ ರಿಜೆಕ್ಟಾ? ಇಜೆಕ್ಟ್ ರಾಕೆಟ್ ಇಜೆಟ್ ಅಂತೆ. ಅದೆಲ್ಲ ತುಂಬ ಗಟ್ಟಿ ಇದೆಯಾ? ಎಲ್ಲ ಹೊಟ್ಟೋಗಿದೆ. ಹೊಸ್ದಾದ್ರೂ ಹಾಕ್ಬೇಕಾಗಿತ್ತು ಕಣೋ ಲಾಕು. ನಾನು ವೆಯ್ಟ್ ಬೇರೆ ಜಾಸ್ತಿ ಇದ್ದೀನಿ, 100 kg. ನಾನು 100ಗಿಂತ ಕಡಿಮೆ ಇದ್ದೀನಲ್ಲ. ನಿನ್ನ ಥರ ಸ್ಲಿಮ್ ಆಗಬೇಕಂದ್ರೆ ಏನು ತಿನ್ಬೇಕು ಹೊಟ್ಟೆಗೆ? ಊಟ ಕಮ್ಮಿ ಮಾಡ್ಬೇಕು ಸರ್. ಯಪ್ಪ, ಅದಂತೂ ನನ್ನ ಕೆಲಸ ಸಾಧ್ಯ ಇಲ್ಲ. ಓಕೆ, ಆಮೇಲೆ ಬರ್ತೀನಿ. ನೀನೇ ಇರ್ತೀಯಲ್ಲ? ಓಕೆ. ಇದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು, ಇನ್ಕ್ಲೂಡ್ ಆಗಿರುತ್ತಾ? ಎಷ್ಟಿದು? 150 ರುಪೀಸಾ? ಅಂದರೆ ಎಷ್ಟು ಸಲ ಹೋಗಿ ಬರುತ್ತೆ? ಅದು ಏನು ಹೆಂಗಾಗುತ್ತೆ ಹಾರ್ಟೆಲ್ಲ? ಜುಯಿ ಅಂತ ಹೋಗೋದಾ? ಬಟ್ ಭಯ ಆಗ್ತಾ ಇದೆಯಲ್ಲ? ಏನೂ ಆಗಲ್ವಾ? ಓಕೆ, ನೋಡೋಣ. ಅಲ್ಲಾರೋ ನೋಡ್ತಾ ಇದ್ದಾರೆ, ಝೂಮ್ ಹಾಕೋಣ. ಮರ ಗಿಡಗಳು ಸಖತ್ತಾಗಿದೆ.
ಇಲ್ಲಾರೋ ಒಬ್ಬ ಅನಾಮಧೇಯ ಕೂತಿದ್ದಾನೆ ನೋಡಿ. ಹೇಳಪ್ಪ ನಮ್ಮ ಆಡಿಯನ್ಸ್ಗೆ ಹಾಯ್ ಹೇಳೋ. ಹಾಯ್. ಕ್ಯಾಮ್ರಾ ಇಲ್ಲಿದೆ, ಕ್ಯಾಮ್ರಾ ಇಲ್ಲಿ ನೋಡ್ಕೊಂಡು ಹೇಳ. ಹಾಯ್. ಇವನು ಮನು ಅಂತ ನನ್ನ ಜೊತೆ ರೀಲ್ಸ್ ಎಲ್ಲ ಮಾಡಿದ್ದಾನೆ. ಸೊ ನಮ್ಮ ಸ್ನೇಹಿತ, ಅದ್ರ ಜೊತೆಗೆ ಈಸ್ ಎ ಮಾಡೆಲ್. ಸೊ ನೆನೆ ಅವನು ನಾನು ಬಂದ್ವಿ. ಆ್ಯಕ್ಚುಲಿ ನಾವು ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಡ್ರೈವರ್ ಒಬ್ಬರು ಇದ್ದಾರೆ ಅಂತಂದರೆ ನಾನು ರೆಗ್ಯುಲರಾಗಿ ಹೋಗ್ತಾ ಇರ್ತೀವಿ ಎಲ್ಲರ ಟ್ರಿಪ್ಗೆ. ಸೊ ಅವಾಗ ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇರ್ತೀವಿ. ಬಿಕಾಸ್ ಈಸ್ ವೆರಿ ಕಂಫರ್ಟಬಲ್. ಏನಂತಂದರೆ ಅವರು ಕೂಡ ಒಂದು ರೀತಿ ಕಲಾವಿದರೆ. ಜಗದೀಶ್ ಅಂತ ಅಂದ್ಬಿಟ್ಟು ರಾಜಸ್ಥಾನ್ಗೆ ನಾವು ಹೋಗ್ಬೇಕಾದ್ರೆ ನಮ್ಮನ್ನು ಡ್ರಾಪ್ ಮಾಡಿದರು. ನಾವು ಇವನು ಎಲ್ಲ ಕಲ್ಲತ್ತಗಿರಿಗೆ ಹೋಗೋಣ, ಚಿಕ್ಕಮಂಗ್ಳೂರಲ್ಲಿರುವಂಥ ಕಲ್ಲತ್ತಗಿರಿಗೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಲ್ಲೆಲ್ಲ ರೋಡೆಲ್ಲ ಮಳೆ ಬಂದು ತುಂಬಾ ಹಾಳಾಗಿದೆ. ಜೊತೆಗೆ ಕಲ್ಲತ್ತಗಿರಿಯಲ್ಲಿ ಮಳೆ ಜಾಸ್ತಿ ಬರ್ತಾಯಿದೆ ಅಂತ ಅದನ್ನು ಯಾವುದೋ ಒಂದು ರೀಲ್ಸಲ್ಲೂ ವೀಡಿಯೋದಲ್ಲೂ ನೋಡಿದ್ದೆ. ಸೊ ಹಂಗಾಗಿ ಹೋಗೋಕ್ಕಾಗಲಿಲ್ಲ. RR ರಿಟ್ರೀಟ್ಗೆ ಬಂದಿದ್ದೀವಿ. ಮನು ನಾವು ನೆನ್ನೆ ಬಂದ್ವಿ. ಇಲ್ಲೇ ಮನು ಒಂದು ಟೆಂಟು, ನಾವೊಂದು ಟೆಂಟು ಮಾಡ್ಕೊಂಡಿದ್ದೀವಿ. ಸೊ ಚೆನ್ನಾಗಿದೆ, ವೆರಿ ನೈಸ್. ಬನ್ನಿ ಮುಂದೆ ತೋರಿಸ್ತೀನಿ. ಬಾರವಣ್ಣ, ಹಿಂಗೆ ತೋರಿಸ್ಕೊಂಡು ಹೋಗ್ತೀನಿ. 1 ನಿಮಿಷ. ನನಗೆ ಈ ಜರಿಗಳು, ತೊರೆಗಳು, ನದಿ, ಸೊ ಅದೆಲ್ಲ ತುಂಬಾ ಇಷ್ಟ ನನಗೆ. ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಹೋಗೋಕ್ಕಾಗಿಲ್ಲ. ಬಟ್ ಇಟ್ಸ್ ಓಕೆ. ನಾವು ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರಿಗೆ ಹೋದಾಗಲೂ ಕೂಡ ಜಿಪ್ ರೈಡಿಂಗ್ ಆಡಬೇಕಂತ ತುಂಬಾ ಆಸೆ ಇತ್ತು. ಮೇನ್ಲಿ ಎಲ್ಲದಕ್ಕಿಂತನೂ ಹೆಚ್ಚಾಗಿ ಜಿಪ್ ರೈಡಿಂಗ್ನ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ. ಇಲ್ಲಿ ಜಿಪ್ ರೈಡಿಂಗ್, ಸೈಕ್ಲಿಂಗ್ ಎಲ್ಲ ಇದೆ. ಸೊ ಲೆಟ್ಸ್ ಸಿ, ನೋಡೋಣ ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಜೊತೆಗೆ ಇಲ್ಲೊಂದು ಗಿಡಗಳೆಲ್ಲ ಬೆಳೀತಾರೆ. ಇಲ್ಲೊಂದು ಕಾಟೇಜ್ ಥರ ಮಾಡಿದ್ದಾರೆ. ಭಾಳ ಹೋಗೋಣ, ಕಾಟೇಜ್ ಎಲ್ಲ ಇದ್ದಿದೆ. ಮೇ ಬಿ ಎಲ್ಲ ಗಿಡಗಳೆಲ್ಲ ಬೆಳೀತಾರೆ ಅಂತ ಅನಿಸುತ್ತೆ. ಇವಾಗ ಸ್ವಲ್ಪ ಖಾಲಿ ಬಿಟ್ಟಿದ್ದಾರೆ. ಏನಕ್ಕೆ ಇದು ಹಾಕಿದ್ದಾರೆ ಅಂತ ನನಗೂ ಐಡಿಯಾ ಇಲ್ಲ. ಕೇಳೋಣ ಯಾರನ್ನಾದ್ರೂ. ನೋಡಿ, ಇದು ಬಂದು ರೆಸ್ಟೋರೆಂಟ್. ಬಾ ಇಲ್ಲಿ ತೋರಿಸೋಣ. ಕ್ಯಾನ್ ವಿ ಗೋ? ಹಿಂಗ ರೆಸ್ಟೋರೆಂಟ್ ತೋರಿಸೋಣ ಬಾರೋ. ನಮ್ಮ ಕನ್ನಡದವನು ಇಲ್ಲೊಬ್ಬ ಸಿಕ್ಕಿದ್ದಾರೆ. ಏನಪ್ಪ ನಿನ್ನ ಹೆಸರು? ಮುಬಾರಕ್ ಅಂತನಾ? ಯಾವ ಊರಿನವರು? ಹುಬ್ಬಳ್ಳಿಯವರ. ಇಲ್ಲಿ ಎಷ್ಟು ವರ್ಷ ಆಯ್ತು ಸೇರಿಕೊಂಡು? 8 ತಿಂಗಳಾಯ್ತು ಸರ್. ರೆಸಾರ್ಟ್ ಓಪನ್ ಆಗಿ 8 ತಿಂಗಳಾಯ್ತು. ಹೌದಾ, 8 ತಿಂಗಳಾಯ್ತಾ? ಚೆನ್ನಾಗಿದೆಯಾ? ಇದು ಏನಕ್ಕೆ ಮಾಡಿರೋದು? ಇದೆಲ್ಲ ಪೋಲಿಯೋ ಸರ್ಗೆಲ್ಲ ಸಸ್ಯ ಗಿಡಗಳೆಲ್ಲ ಇಲ್ಲಿ ಮಾಡ್ತೀರಾ? ಬಟ್ ಇವಾಗ ಇಲ್ಲ ಅಲ್ಲ? ಇವಾಗಿಲ್ಲ ಸರ್. ಆಮೇಲೆ ಮತ್ತೆ ಮುಂದಿನ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಏನು ವರ್ಕ್ ಮಾಡ್ತಾ ಇದ್ದೀರಾ? ಇಲ್ಲಿ ಅಡ್ವೆಂಚರ್ ಗೇಮ್ ಆಡಿಸ್ತೀವಲ್ಲ. ಗೇಮ್ ಆಡಿಸ್ತೀರಲ್ಲ? ಮುಬಾರಕ್ ಅಲ್ಲ? ಓಕೆ, ಅಲ್ಲಿ ಮೀಟ್ ಆಗ್ತೀನಿ. ಒಂದು ಹಾಯ್ ಹೇಳಿ ನಮ್ಮ ಆಡಿಯನ್ಸ್. ಹಾಯ್. ಇಲ್ಲೆಲ್ಲ ಗಿಡಗಳ ಮಧ್ಯೆ ಕಾಣಿಸ್ತಾ ಇಲ್ಲ, ತೋರಿಸ್ತೀನಿ. ಜಸ್ಟ್ ವೇಟ್. ಇಲ್ಲಿ ನೋಡಿ, ಇದು ಒಂದು ರೈನ್ ಡ್ಯಾನ್ಸ್ ಜಾಗ. ಇದು ರೆಸಾರ್ಟ್ ಓಪನ್ ಆಗಿ ಒಂದು 8 ತಿಂಗಳಾಯ್ತಂತೆ. ಓಕೆ, ಅಲ್ಲೆಲ್ಲ ಟೆಂಟ್ಗಳೆಲ್ಲ ಕಾಣಿಸ್ತಾ ಇದೆ, ತೋರಿಸ್ತೀನಿ ಬನ್ನಿ. ಯಾವುದೋ ಹೂವುಗಳು ಚೆನ್ನಾಗಿದೆ, ಇನ್ನೂ ಅರಳಿಲ್ಲ ಅಲ್ಲ? ಮತ್ತು ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವಿಡಿಯೋ ಅಲ್ಲ. ದಿಸ್ ಈಸ್ ಅವರ್ ಓನ್ ಎಕ್ಸ್ಪೀರಿಯನ್ಸ್. ಸೊ ನಾವಿಲ್ಲಿ ಬಂದು ನೋಡಿದ್ವಲ್ಲ, ಏನೋ ಒಂದು ವೀಡಿಯೋ ಮಾಡಬೇಕಂತ ಅನ್ನಿಸ್ತು, ಹಾಗಾಗಿ ಮಾಡ್ತಾಯಿದ್ವಿ. ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವೀಡಿಯೋ ಅಲ್ಲ, ಬಟ್ ಚೆನ್ನಾಗಿದೆ. ಓಕೆ, ನಿಯರ್ ಇರುವಂಥವ್ರು, ತುಂಬ ಲಾಂಗ್ ಹೋಗೋಕ್ಕಾಗಲ್ಲ ಅನ್ನೋರು, ಸೊ ಇಲ್ಲಿ ಬೇಕಾದರೆ ಈ ಒಂದು ರೆಸಾರ್ಟ್ಗೆ ಬರಬಹುದು. ಇದೊಂದು ಜೋಕಾಲಿ ಇದೆ, ತೂಗುಯ್ಯಲ್ಲ. ಇಲ್ಲಿ ನನಗೆ ಇಲ್ಲೊಂದು ವೀಡಿಯೋ ಮಾಡ್ಕೊಡ್ಬೇಕು ಕಣೋ ದೂರದಿಂದ. ಮೇ ಬಿ ಇದೆಲ್ಲ ಇರುತ್ತೆ ಅನ್ಸುತ್ತಲ್ಲ. ಯಮ್ಮ
ನೋಡಿ ಸ್ನೇಹಿತರೆ, ಇಲ್ಲಿ ದೊಡ್ಡ ಜೋಕಾಲಿ ಇದೆ. ಪರವಾಗಿಲ್ಲ, ಸುಮಾರು ಗೇಮ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ. ವೆರಿ ನೈಸ್ ಪಾ. ಮತ್ತು ಇದೇನೋ ನಡೆಯೋದು, ಹೆಜ್ಜೆಗಳು ನಡೆಯೋದು ಏನೋ ಗೊತ್ತಿಲ್ಲ. ಎಲ್ಲ ಇವೆ ಸುಮಾರು. ನೋಡಿ, ಇದ್ಯಾವುದೋ ಟೆಂಟ್ ಇದೆ. ಒಂದು ನಿಮಿಷ, ಇದು ಏನು ಬರೀ ಖಾಲಿ ಇದೆಯಲ್ಲ. ಹಾಂ, ಇದು ಏನೋ ಶೂಟ್ ಮಾಡೋದಿರಬೇಕು. ಎಸ್, ಗೇಮ್ ನಾವು ಆಡ್ದಾಗ ಗೊತ್ತಾಗುತ್ತೆ. ನೋಡಿ, ಸುಮಾರು ಟೆಂಟ್ಗಳಿವೆ. ಸೊ ಟೆಂಟ್ ಬೆಡ್ಗಳು ಚೆನ್ನಾಗಿದೆ. ಅಲ್ಲಿ ನೋಡಿ, ಒಂದು ಇದು ಫಸ್ಟ್ ಸಿಗೋದು ನನ್ನ ಟೆಂಟು, ಆಮೇಲೆ ಸೆಕೆಂಡ್ ಒನ್ ಇರೋದು ಮನು ಟೆಂಟ್. ಟೆಂಟ್ಗಳಿಗೂ ಕೂಡ ಸ್ವಲ್ಪ ಹೈಟಾಗಿ ಏನೋ ಎಲ್ಲ ಕಟ್ಟಿಸಿ ಮಾಡಿದ್ದಾರೆ. ಸೊ ಇದು ಬಂದು ನನ್ನ ಟೆಂಟು, ಅಲ್ಲಿರೋದು ಬಂದು ಬರೋ ಟೆಂಟು. ಇದು ನೋಡಿ, ಇಲ್ಲಿ ಸ್ವಲ್ಪ ಹೈಟಾಗಿ ಇಲ್ಲಿಗೆ ಮೆಟ್ಲುಗಳನ್ನೆಲ್ಲ ಹೊಂದಿಸಿ, ಯಾವ ಥರ ನೆಲದಿಂದ ಸ್ವಲ್ಪ ಮೇಲ್ಗಡೆಗೆ ಸ್ವಲ್ಪ ಈ ಥರ ಕಟ್ಟಿಸಿ ಸೊ ಮಾಡಿಸಿದ್ದಾರೆ. ವೆರಿ ನೈಸ್. ಅದು ಅಡಿಕೆ ತೋಟದ ಮಧ್ಯ ಎಷ್ಟು ಬ್ಯೂಟಿಫುಲ್ ಆಗಿರುತ್ತಲ್ಲ ನೋಡಿ, ಮರಗಳ ಮಧ್ಯ ಟೆಂಟ್. ಸೂಪರ್. ಸೊ ಒಳಗಡೆ ಬೆಡ್ ಎಲ್ಲ ಚೆನ್ನಾಗಿದೆ, ತೋರಿಸ್ತಿದೆ. ಬಟ್ ನಾನು ವಿಡಿಯೋ ಮಾಡೋ ಅರ್ಜೆನ್ಸಿಲಿ ಬಟ್ಟೆನ ಹೆಂಗಂದ್ರೆ ಹಂಗೆ ಎಸ್ಬಿಟ್ಟು ಬಂದಿದ್ದೀನಿ. ಹಾಗಾಗಿ ಒಳಗಡೆ ನಾನು ತೋರ್ಸೋಕ್ಕಾಗಿಲ್ಲ. ಬಟ್ ಬೆಡ್ಸ್ ಆರ್ ವೆರಿ ಗುಡ್. ಬೆಡ್ಸ್ ಚೆನ್ನಾಗಿದೆ ನೋಡಿ. ತೆಂಗಿನ ತೋಟ, ಸಾರಿ ಅಡಕೆ ತೋಟ, ಅಡಕೆ ವಿತ್ ತೆಂಗಿನ ತೋಟ, ಬೋತ್. ರಾತ್ರಿ ಟೈಮಲ್ಲೂ ಕೂಡ ತುಂಬಾ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ವೆರಿ ಬ್ಯೂಟಿಫುಲ್. ಇನ್ನು ನೋಡಿ, ಇದು ಸೈಕ್ಲಿಂಗ್ ರೋಪ್ ಅನಿಸುತ್ತೆ, ಜಿಪ್ ಸೈಕ್ಲಿಂಗು. ಅದೇನು ಅದ್ರ ಹೆಸರು ನಂಗೆ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಫುಲ್ ಅಲ್ಲಿ ತನಕನೂ ಇದೆ. ಮನು, ಇದೆಲ್ಲ ವೀಡಿಯೋ ಮಾಡ್ಬೇಕು ಕಣ. ಇಲ್ಲಿ ನೋಡಿ, ಬರ್ಡ್ಸ್, ಗಿಳಿಗಳಿದೆ, ಮೊಲಗಳಿದೆ. ಆ ಕಡೆಯಿಂದ ಬಂದ್ವಲ್ಲ, ಆ ಕಡೆಯಿಂದ ತೋರಿಸೋದು ಅಫ್ಕೋರ್ಸ್ ರೈನ್ ಡ್ಯಾನ್ಸಿಂಗ್. ಇಲ್ಲಿ ಒಳ್ಳೆ ಸ್ಪೀಕರ್ಸ್ ಇದೆ. ನೋಡೋ, ಇಲ್ಲಿ ರೋಪ್ ಸೈಕ್ಲಿಂಗ್ ವೆಯ್ಟ್ 70 kg ಲಿಮಿಟ್. ರೋಪ್ ಸೈಕ್ಲಿಂಗಾ? ಓಕೆ. ನಾನು 70 kg ಒಳಗಿದ್ದೀನಿ, ಮಾಡ್ಬೋದು. ಸೊ ರಾತ್ರಿ ಒಳ್ಳೆ ಊಟ ಇತ್ತು, ಒಳ್ಳೆ ಡೈನಿಂಗ್ ಇತ್ತು. ಇವತ್ತು ಬರ್ತಾರವ್ರೇನೋ ಅವರೆಲ್ಲ ಚೆಕ್ಕಿನ್ನ. ಯಪ್ಪ, ಇಷ್ಟು ಜನ ಬರ್ತಾರಲ್ಲ, ಎಷ್ಟು ಜನ ಬರ್ತಾ ಇದ್ದಾರೆ. ಸೊ ದಿಸ್ ಈಸ್ ರೆಸ್ಟೋರೆಂಟ್. ಇಲ್ಲಿಂದ ತೋರಿಸ್ಬೇಕಲ್ಲ ನಾವು. ನೋಡಿ, ರೆಸ್ಟೋರೆಂಟ್ ಇದೆ. ಟೇಬಲ್ಸ್ ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಹಾಯ್ ಮಾಡಿ. ಏನು ನಿಮ್ಮ ಹೆಸರು? ನೇಮ್ ಓಕೆ, ವೆರಿ ಗುಡ್. ಹಾಂ ಮಾಡ್ತೀವಿ.
ಬ್ರೇಕ್ಫಾಸ್ಟ್ ಏನೇನಿದೆ ತೋರಿಸಿ ಹೇಳಿದ್ರೆ ಜನ ಎಲ್ಲ ಆಲ್ರೆಡಿ ನಿಂತ್ಕೊಂಡಿದ್ದಾರೆ. ರಿಟ್ರೀಟ್ ಉಪ್ಪಿಟ್ಟಿದೆ, ಕೇಸರಿ ಭಾತ್ ಇದೆ, ಪೂರಿ ಇದೆ ಆ್ಯಂಡ್ ದೋಸೆ ಇದೆ, ಬ್ರೆಡ್, ಕಿಸಾನ್ ಜಾಮ್, ಬಟರ್, ಎಗ್ ಎಲ್ಲ ಇದೆ. ಸೊ ಇದು ಬಂದು ಕಿಚನ್, ನೋ ಎಂಟ್ರಿ. ಸೊ ಅಲ್ಲಿ ಹ್ಯಾಂಡ್ ವಾಶ್ ಇರುವಂಥದ್ದು. ಇನ್ನೊಂದ್ಸಲ ಏನೇನು ಬ್ರೇಕ್ಫಾಸ್ಟ್ ಇದೆ ತೋರಿಸ್ಬಿಡೋಣ ಬನ್ನಿ. ತಗೊಳ್ಳೋಣವೇನೋ ಬ್ರೇಕ್ಫಾಸ್ಟ್ ತಗೊಳ್ಳೋಣ ಬನ್ನಿ ಸರ್. ಕೈ ತೊಳ್ಕೊಬರೋದಾ? ಹೌದಾ, ಓಕೆ, ನಾನು ವೀಡಿಯೋ ಮಾಡ್ಕೊಬಿಡ್ತೀನಿ ಆಮೇಲೆ ಕೈ ತೊಳ್ಕೊಬರ್ತೀನಿ. ಏನೇನಿದೆ ಫುಡ್ ತೋರಿಸ್ತೀನಿ. RR ರಿಟ್ರೀಟ್ ನೈಟ್ ಟೈಮಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ಹೆಸರು? ವಿನೋದ್ ಕುಮಾರ್. ವಿನೋದ್ ಕುಮಾರ್. ಬಿಸಿನಾ? ಪೊಮೊಗ್ರಾನೇಟ್ ಜ್ಯೂಸ್, ವಾಟರ್ ಮೆಲನ್ ಜ್ಯೂಸ್. ಇದು ಬಂದು ವಾಟರ್ ಮೆಲನ್ ಜ್ಯೂಸ್, ಉದ್ದಿನ ವಡ, ಇಡ್ಲಿ. ಥ್ಯಾಂಕ್ ಯು. ಸಾಕು ಎನಫ್. what is this? ಪಲಾವ್. ಓಕೆ, ಚಟ್ನಿ, ಬೇಡ ಗ್ರೀನ್ ಚಟ್ನಿ. ಸಾಕು. ಐ ಹೇಟ್ ಉಪ್ಪಿಟ್ಟು. ಬಾಯಲ್ಲಿ ಕೇಸರಿ ಭಾತ್ ಹಾಕೋ. ವೆಯ್ಟ್ ಕೇಸರಿ ಭಾತು ಫೇ ಆ ಕಡೆ ಇದು ಜ್ಯೂಸ್. ಜ್ಯೂಸ್ ಆಮೇಲೆ ತೊಗೊಂಡಿದ್ರು. ಓಕೆ, ಆಮೇಲೆ ಹಾಕೋತೀನಿ ಬಿಡು ಬೇಕಾ. ದೋಸೆ ಹಾಕೋ. ಒಂದು ಹಾಕು, ಇದ್ರ ಮೇಲೆ ಹಾಕು. ಎಲ್ಲ ಮಿಕ್ಸ್ ಮಸಾಲ ಆ್ಯಂಡ್ ಜಾಮ್ ಆ್ಯಂಡ್ ಬ್ರೆಡ್ ಆ್ಯಂಡ್ ಎಗ್. ನನಗೊಂದು ಇಲ್ಲಿ ನೋಡಿ ಜ್ಯೂಸ್. ಮನು ಮೊಟ್ಟೆ ಬಿಡಿಸ್ತಾ ಇದ್ದಾನೆ. ಹಾಯ್ ಸರ್, ಹಾಯ್ ಮಾಡಿ. ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ. ನೋಡಿ, ಇವನು ಪಕ್ಕ ಡಯಟ್ ಫಾಲೋ ಮಾಡ್ತಾನೆ ನೀಟಾಗಿ. ನೋಡಿ, ನನಗೆ ಎಲ್ಲನೂ ಹಾಕಿ ಹ್ಯಾಂಡ್ ವಾಶ್ ಮಾಡ್ಕೊಳ್ತೀನಿ. ನೋಡಿ ಹಂಗೆ ಬ್ಯಾಂಡ್ ಬಜಾಯಿಸ್ತಾ ಇದ್ದಾರೆ. ಹ್ಯಾಂಡ್ ವಾಶ್ ಮಾಡ್ಕೊಬರೋಣ.
ಸೊ ನಾವು ಒಳಗಡೆ ಎಂಟ್ರಿ ಆದಾಗ ಇದೊಂದು ಟ್ಯಾಗ್ ಹಾಕ್ತಾರೆ, ಇದು ಬಂದು ವಾಟರ್ ಪ್ರೂಫ್ ಇರುತ್ತೆ. ನಾವು ಹೋಗೋ ತನಕ ಬಿಚ್ಚೋ ಹಂಗಿಲ್ಲ ಬಂತು. ನನಗಂತೂ ಇದು ತುಂಬಾ ಇರಿಟೇಟ್ ಮಾಡ್ತಾಯಿದೆ, ಬಟ್ ಇಟ್ಸ್ ಓಕೆ. ಪಾಪ ಅವರ ಒಂದು ರೂಲ್ಸ್ ಅವ್ರು ಫಾಲೋ ಮಾಡಲಿ. ಯೂಟ್ಯೂಬ್ ಹಾಯ್ ಮಾಡಿ ಒಂದು ಕೇಳಿಸ್ಲಿಲ್ಲ ಸರ್, ಹಾಯ್ ಮಾಡಿ ಒಂದು. ನಾನು ಒಂದು ಆಪರೇಟರ್ ತೆಗಿಯೋ ತಿಂತಾ ಇರೋದು ವಿಡಿಯೋ ಜಸ್ಟ್ ಒಂದು 5 ಸೆಕೆಂಡ್ಸು 10 ಸೆಕೆಂಡ್. ಓಕೆ, ಇವಾಗ ನಾನು ತೋರಿಸು. ಕೇಸರಿ ಬರ್ ಸೊ ಬ್ರೇಕ್ಫಾಸ್ಟ್ ಆಯ್ತು. ಇವಾಗ ಆ್ಯಕ್ಟಿವಿಟೀಸ್ ಯಾವುದೇ ಸ್ಟಾರ್ಟ್ ಆಗಿದೆ. ಇನ್ನೊಂದು ಅರ್ಧ ಗಂಟೆ ಒಂದು ಸ್ವಲ್ಪ ವಾಕ್ ಮಾಡಿ ಕೂತ್ಕೊಂಡು ಆಮೇಲೆ ಈಗೇನು ವಿ ಸ್ಟಾರ್ಟ್ ಆ್ಯಕ್ಟಿವಿಟೀಸ್. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಬ್ರಷ್ ನಡಿ ಇಟ್ಬಿಟ್ಟು ಬರೋಣ. ಬೆಳಗ್ಗೆ ಹಲ್ಲುಜ್ಜಕ್ಕೆ ಬ್ರಷ್ ತಂದು ಹಾಗೆ ಇಟ್ಕೊಂಡಿದ್ದೀನಿ. ಈಗೇನು ನಮ್ಮ ಟೆಂಟಲ್ಲಿ ಇಡೋದನ್ನ ಮರೆಸ್ಬಿಟ್ಟೆ. ಇವಾಗ ಬ್ರಷ್ ಇಟ್ಬಿಟ್ಟು ಈಗೇನು ಹೋಗೋಣ. ಸೊ ಇವಾಗ 9:15 ಸುಮಾರು ಜನ ಬಂದಿದ್ದಾರೆ. ಇವತ್ತು ಸಂಡೇ ಅಲ್ವಾ, ಸಂಡೇ ಆಗಿರೋದ್ರಿಂದ ತುಂಬ ಜನ ಡೇ ಔಟ್ ಪ್ಯಾಕೇಜ್ ಅನಿಸುತ್ತೆ, ಹಾಗಾಗಿ ತುಂಬ ಜನ ಬಂದಿದ್ದಾರೆ. ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ ಒಂದೊಂದೇ ಗೇಮು ಹೋಗಿ ಆಡೋಣ. ಹೋಗೋಣ, ಗೇಮ್ ಆಡೋಣ ಬಾ. ನೋಡೋಣಮ್ಮ. ಸ್ವಿಮ್ಮಿಂಗ್ ಫೂಲ್ನ ನೋಡಿದೆ, ಸೊ ಈಜಾಡೋ ಆಸೆ ಬಂದಿದೆ. ಇವಾಗ ಹೋಗ್ತಾ ಇದ್ದೀನಿ, ಡ್ರೆಸ್ನ ಚೇಂಜ್ ಮಾಡ್ಕೊಬಂದು ಸೊ ನಾನು ಕೂಡ ನೀರಿಗೆ ಎದ್ದು ಮುಗ್ತೀನಿ. ಎಲ್ಲ ಆ ಕಡೆಗೆ ನೋಡಿ, ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಈ ಕಡೆಗೆ ನೋಡಿ, ಎಲ್ಲ ಈ ಸೈಡ್ ನಿಂತ್ಕೊಳ್ಳಿ. ನಾನು ಹಿಂಗೆ ವಿಡಿಯೋ ತಗೊಂಡ್ ಬರ್ತೀನಿ, ಎಲ್ಲ ಹಿಂಗೆ ಚೆಕ್ ನೋಡ್ಕೊಂಡು. ಇದಕ್ಕೊಂದು ಸಾಂಗ್ ಹಾಕಿ. ನನ್ನ ಕಡೆ ನೋಡಿ. ಈಗ ಕೆಂಪಾದವೋ ಜುಂಪೋನ್ನ ಜುಲೈ ಕಟ್ರೆ. ಥ್ಯಾಂಕ್ ಯು ಸೊ ಮಚ್. ಸೊ ಫೈನಲಿ ಸ್ನೇಹಿತರೆ, ಇವಾಗ ಸ್ವಿಮ್ಮಿಂಗ್ಗೆ ಹೋಗ್ತಾ ಇದ್ದೀನಿ, ಸ್ವಿಮ್ಮಿಂಗ್ ಡ್ರೆಸ್ನ ಹಾಕೊಂಡು. ಬಟ್ ಅದಕ್ಕೂ ಮುಂಚೆ ಅದು ಸೈಕ್ಲಿಂಗ್ನ ಮಾಡ್ಬಿಡೋಣ. ಸೈಕ್ಲಿಂಗ್ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಸ್ವಿಮ್ಮಿಂಗ್ ಹೋಗೋಣ. ಬಟ್ ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಬಿಟ್ಟಿದ್ದೀನಿ, ಇಟ್ಸ್ ವೆರಿ ಟೈಟ್.
ಸರ್ ಇದರಲ್ಲಿ ನಿಮಗೆ ಜಿಪ್ಲೈನ್ ಬರುತ್ತೆ, ಐರೋ ಕ್ಲೋರೋಪ್ ಆಕ್ಟಿವಿಟಿ ಬರುತ್ತೆ, ಸ್ಕೈ ಸೈಕಲ್ ಬರುತ್ತೆ. ಸ್ವಿಮ್ಮಿಂಗ್ ಹಾಕೊಂಡಿದೆ ಡ್ರೆಸ್ಸು. ಓಕೆನಾ? ಹಾಯ್ ಮಾಡಿ ಹಲೋ ಈ ಕಡೆ ನನ್ನಿಡಿ ಸೈಕ್ಲಿಂಗ್ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಟೈಟ್ ನೆಕ್ಸ್ಟ್ ಕ್ವಶನ್ ಯಾವುದು? ಇವಾಗ ಸ್ನೇಹಿತರೆ ಫಸ್ಟ್ ಜಿಪ್ಲೈನ್ ನೋಡಿ ಸಿಚುವೇಶನ್ ಸೊ ಫೈನಲಿ ಜಿಪ್ ಲೈನ್ ನನ್ನ ಆಸೆನ ಈಡೇರಿಸ್ಬೇಕಾಗಿದೆ. ನೋಡೋಣ, ಪ್ರಪಂಚದ ಅತಿ ದೊಡ್ಡ ಜಿಪ್ ಲೈನ್ ಅಂತ. ಓಕೆ, ದೊಡ್ಡ ಜಿಪ್ ಲೈನ್ ನೋಡೋಣ. ವಿಡಿಯೋ ಮಾಡ್ಬೇಕು ಕಣ ನೀನು, ಅಟ್ಲೀಸ್ಟ್ ಅಲ್ಲಿಂದ ಕ್ಯಾಪ್ಚರ್ ಮಾಡು, ನೋಡು. ಇಲ್ಲಿಂದ ನಾನು ಹೋಗಿ ನಿಂತ್ಕೊಂಡು